ಖುಷಿ ಆಯ್ತಣ್ಣ. ಈಗ ಎಷ್ಟೊಂದು 6 ತಿಂಗಳೈತೆ ಸರ್, 6 ತಿಂಗಳು 6-7 ತಿಂಗಳಿಂದ ಅದು ನಾನು ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಡಬ್ಬಿಂಗ್ ಎಲ್ಲ ಮುಗಿಸಿ ಬಿಗ್ ಬಾಸ್ ಮನವೊಳಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವು ಆಚೆಗೆ ಬರೋಷ್ಟೊತ್ತಿಗೆ ಅಂದ್ಬಿಟ್ಟು ಸರ್ರು ಕರೆದು ಆಮೇಲೆ ಯಾವುದೂ ಒತ್ತಡ ಕೊಟ್ಟಿಲ್ಲ ಸರ್. ಹೀಗೆ ಒಂದು 10 ನಿಮಿಷ ಶೂಟಿಂಗ್ ಹೋಗೋದು, ಅದು 10 ನಿಮಿಷ ಲೇಟ್ ಆದರೂ ಪಾಪ ಅಡ್ಜಸ್ಟ್ ಮಾಡ್ಕೊಂಡು ಬೇರೆ ಸೀನ್ ಶೂಟಿಂಗ್ ಮಾಡೋದು. ಅಂದರೆ ಆ ಕಂಫರ್ಟ್ ಝೋನು ಡೈರೆಕ್ಟ್ರು ಫಸ್ಟು ಈಗ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡ್ಬೇಕಂದ್ರೆ ಒಂದು ಇರ್ತದೆ ಗೊತ್ತಾ ಸರ್, ಡೈರೆಕ್ಟ್ರು ಇದು ಅಂತ ಆ ಭಯನೇ ಎಲ್ಲೂ ಕೊಡ್ದಾನೆ ಎಲ್ಲ ಇಡೀ ಟೀಮು, ಪ್ರೊಡ್ಯೂಸರು, ಡೈರೆಕ್ಟ್ರು, ಕ್ಯಾಮ್ರಾಮನ್ ಸರು ಎಲ್ಲರೂ ಅಷ್ಟು ಆರ್ಟಿಸ್ಟ್ಗಳು ಜೊತೆ ಮಾಡಿದವರು. ಆಮೇಲೆ ನಾಯಕ ನಟ ಅನ್ನೋದು ಇಂಥ ಒಂದು ಚೆನ್ನಾಗಿರೋದು ಒಂದು ಪಾತ್ರ. ಈಗ ಎಲ್ಲರೂ ಇದು ಅದೇ ಇದು ಜರ್ನಿ ಕಥೆ ಆಗಿರುತ್ತೆ. ಈಗ ನಾಯಕ ನಟರು ನನಗೆ ಭಯ ಆಗ್ಬಿಡ್ತದೆ, ಅಯ್ಯೋಯ್ಯಪ್ಪ ನಾಯಕ ನಟ ಅಂತ. ಜರ್ನಿ ಕಥೆ ಆಗಿರೋದ್ರಿಂದ ಎಲ್ಲರೂ ಈಗ ಗೌರವ್ ಸರು, ನಾನು, ಶ್ವೇತಾ ಮೇಡಮ್, ಸಾಧು ಸರು ಎಲ್ಲರೂ ಒಂದಲ್ಲ ಒಂದು ಕತೆಗೆ ಲಿಂಕು. ಸಿನಿಮಾ ಪೂರ್ತಿ ಎಲ್ಲರೂ ಇರ್ತೀವಿ. ಸಿನಿಮಾ ಮಾಡಬೇಕಂತ ಮೊದಲಿಂದ ದೊಡ್ಡ ಆಸೆ ಇಲ್ಲ, ಅದೆಲ್ಲೋ ಈಗ ಈಡೇರ್ತಾರೆ. ಹೌದು ಸರ್, ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಆ್ಯಕ್ಚುಲಿ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇತ್ತು. ಅದು ಈಗ ಆ್ಯಕ್ಟ್ರು ಈಗ ಆ್ಯಕ್ಟಿಂಗ್ ಗುರ್ತಿಸ್ಕೊಂಡಿರೋದ್ರಿಂದ ಈಗ ಆ್ಯಕ್ಟಿಂಗಲ್ಲಿ ಒಂದಷ್ಟು ಕಂಟಿನ್ಯೂ ಆಗಿರೋದ್ರಿಂದ ಸಾರು ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ ಮುಂಚೆ ಸಿನಿಮಾ ಮಾಡಿ ಒಂದಷ್ಟು ಸಿನಿಮಾ ಮಾಡಿರೋದ್ರಿಂದ ಡೈರೆಕ್ಷನ್ ನನಗೆ ಅದು ಸಾರಿಗೂ ಒಂದು ನಂಬಿಕೆ ಇಡ್ಬೋದಪ್ಪ, ನಂಬಿಕೆ ಇಟ್ಟು ಮಾಡ್ಬೋದಪ್ಪ ಅನ್ನೋದೊಂದು ಧೈರ್ಯ. ಸಾಧು ಸರ್ ಸೇರಿದಂತೆ ದೊಡ್ಡ ಸ್ಟಾರ್ಸ್ ಕಾಸ್ಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ ಸಿನಿಮಾದ. ಅದ್ರ ಬಗ್ಗೆ ಸಾಧು ಸರ್ ಜೊತೆ ಆ್ಯಕ್ಟ್ ಮಾಡೋಂಥದ್ದು, ಯಾಕೆಂದರೆ ಒಂದು ಟೈಮಲ್ಲಿ ಅವರೆಲ್ಲ ನಮ್ಮ ರೋಲ್ ಮಾಡೆಲ್ ಆಗಿರ್ತಾರೆ ಸಿನಿಮಾ ಅಂತ ಬಂದಾಗ. ಸೊ ಅವ್ರ ಜೊತೆ ನಡೆಸೋವಂಥದ್ದು. ಹ್ಞೂ ಸರ್, ಇದು ಸಾಧು ಸರ್ ಈಗ ಹೆಂಗೆ ಅಂದರೆ ಎಲ್ಲೂ ಹೋಯ್ತಿರಲಿಲ್ಲ ಅವರು. ಶಾರ್ಟ್ ಬೇರೆಯವ್ರು ಇದ್ದಾಗಲೂ ಈಗ ಶಾರ್ಟ್ ಮುಗಿದು ಇಲ್ಲ ರೆಡಿ ಆಗಬೇಕು ಅಲ್ಲೇ ಕೂತ್ಕೊಂಡು ಚೇರ್ ಹಾಕಿ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಹೇಳೋರು, ಅವ್ರ ಅನುಭವಗಳು ಹೇಳೋರು. ಅವಾಗ ಒಂದು ಸಿನಿಮಾ ಮಾಡೋದು, ಅವಾಗ ಹಿಂಗೆ ಆಗಿತ್ತು, ಇಲ್ಲೊಂದು ಸಿನಿಮಾ ಮಾಡೋದು, ಇನ್ಸಿಡೆಂಟ್ ಆಗಿತ್ತು, ಅವನು ಅಷ್ಟು ಹೇಳೋರು. ನಾನು ಇಲ್ಲೆಲ್ಲ ಸುತ್ತ ಆಮೇಲೆ ಅವ್ರ ಫೋಟೋ ಎಲ್ಲ ಈಗ ಬೇರೆ ದೇಶಕ್ಕೆ ಹೋಗಿ ತಗೊಂಡಿರೋ ಫೋಟೋ ಎಲ್ಲ ತೋರಿಸಿದ್ರು. ಇಲ್ಲಿ ಹೋಗಿದೆ ಈ ದೇಶಕ್ಕೆ, ಇಲ್ಲಿದು ಫೇಮಸ್ಸು, ನೀನು ಹೋಗು ಸುತ್ತಾಡಬೇಕು, ನಾನು ಎಲ್ಲ ದೇಶನೂ ಸುತ್ತಾಡಿದ್ದೀನಿ, ನೀನು ಸುತ್ತಾಡಬೇಕು, ಜೀವನದಲ್ಲಿ ಎಂಜಾಯ್ ಮಾಡಬೇಕು ಅಂತ ಒಂದಷ್ಟು ಹೇಳಿದ್ರು. ಅದೆಲ್ಲ ಅವ್ರ ಅನುಭವ ಹಂಚ್ಕೊತಾರಲ್ಲ ಸರ್, ಅದು ಸಖತ್ ಖುಷಿ. ಅವ್ರ ಪಾಡ್ಗೆ ಅವ್ರು ಇರ್ಬೋದು, ನಮ್ಮ ಪಾಡ್ಗೆ ಅವ್ರ ಪಾಡ್ಗೆ ಅವ್ರು ಇರ್ಬೋದು. ಕರೆದ್ಬಿಟ್ಟು ಮಾತಾಡ್ಸೋದಾಯ್ತಲ್ಲ ಹಿಂಗೆ ಅಂತ ಎಲ್ಲ ಹೇಳೋದಾಯ್ತಲ್ಲ, ಅದು ಯಾರು ಎಷ್ಟು ಜನ ಮಾತಾಡ್ತಾರೆ. ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರೆ ಮುನ್ನಾ ಬಾಯ್ ಹೆಸರಲ್ಲೇ ಒಂದು ಗ್ಯಾಂಗ್ಸ್ಟರ್ ಕೊಡ್ತಾ ಇದ್ದೆ. ಸೊ ಹಿಂಗೆ ಏನು ಸಿನಿಮಾದ ಕತೆ ಅಂತ? ಸಿನಿಮಾದ ಕತೆ ಅಲ್ಲ ಸರ್, ಜರ್ನಿ ಕತೆ. ಜರ್ನಿ ಕತೆಲಿ ನಾನು, ಗೌರವ್ ಶೆಟ್ಟಿ ಅವರು, ಶ್ವೇತಾ ಅವರು ಎಲ್ಲರೂ ಒಂದು ಜರ್ನಿ, ಸಾಧು ಸರು, ಈಗ ಆ ಫ್ರೇಮಲ್ಲಿ ಎಷ್ಟು ಜನ ಅವರ ಎಲ್ಲರೂ ಆ ಜರ್ನಿಲಿ ಇನ್ವಾಲ್ವ್ ಆಗಿ ಆ ಜರ್ನಿ ಹೆಂಗೆ ಆ ಜರ್ನಿ ಕತೆ ಹೆಂಗೆ ಮೂವ್ ಆಯ್ತದೆ ಅದು ಏನು ಅಂದರೆ ಸಿನಿಮಾ. ಬಿಗ್ ಬಾಸ್ ಆದ್ಮೇಲೆ ಅವಕಾಶಗಳು ಯಾವ ರೀತಿ ಬರ್ತಾ ಇದೆ ಗಿಲ್ಲಿ ಅವ್ರಿಗೆ? ಗೊತ್ತೈತೆ ಸರ್, ಅದೇ ಒಂದಷ್ಟು ಮಾತುಕತೆ ನಡೀತಾವೆ, ಗೊತ್ತೈತೆ, ಎಲ್ಲ ಐತೈತೆ. ಅದೇ ಏನು ಮಾಡಬೇಕು ನೆಕ್ಸ್ಟು, ಏನು ಆಗಬೇಕು, ಏನು ಮಾಡಬೇಕು ಅನ್ನೋದೇ ಇನ್ನೂ ಬೇಕು. ಇನ್ನೊಂದು ವಾರ 15 ದಿನ ಬೇಕು, ಏನಾದ್ರು ಒಂದು ಡಿಸಿಷನ್ ತಗೋಬೇಕು. ಎಷ್ಟು ಸಿನಿಮಾಗಳು? ಯಾವುದು ಮೇಡಮ್? ಯಾವುದು ಮೇನ್ ರೋಲ್? ಅದೇ ಮೇಡಮ್, ಅದೇ ಒಂದಷ್ಟು ಮಾತುಕತೆ ನಡೀತಾವೆ. ಬರ್ತಾ ಇದ್ದೀನಿ ಅಂದ್ರೆ 100% ಅದು ಫೈನಲ್ ಆಗಿಲ್ಲ. ಅದೇ ಈಗ ಮಾತಾಡೋಕೆ ಮಾತುಕತೆ ನಡೀತಾವೆ. ಲವ್ ಸ್ಟೋರಿ ಬಂದಿದ್ಯಾ ನಿಮ್ಮನ್ನ ಮತ್ತೆ ಕಾವ್ಯನ ಮತ್ತೆ ರಕ್ಷಿತಾನ ಹಾಕೊಂಡು? ಅವೇ ಜಾಸ್ತಿ ಬರ್ತಾವೆ. ಒಪ್ಕೊಂತೀರಾ ಹೇಗೆ ಅಂತ ಅದೇ ನೋಡ್ಬೇಕಲ್ಲ ಮೇಡಮ್. ಈಗ ಅವರು ನಮ್ದು ಅದು ಏನು ಎತ್ತ ಅಂತ ನೋಡಿ ಒಪ್ಕೋಬೇಕಲ್ಲ. ಈಗ ಅದು ತಪ್ಪಲ್ಲೇ. ಈಗ ಅದು ಈಗ ಶೋ ನೋಡಿ ಇದ್ರಲ್ಲೆಲ್ಲ ನೋಡ್ಬಿಟ್ಟು ಇದೆಲ್ಲ. ಈಗ ನಾನು ಆಚೆ ಬಂದ್ಮೇಲೆ ನಾನು ಹೊಸಿ ಬಿದ್ದು ನಗಡೆಲ್ಲ ಸೂರ್ಯವಂಶದ್ದೆಲ್ಲ ನನ್ನ ರಕ್ಷಿತಾ, ಕಾವ್ಯ ಇವ್ರನ್ನೆಲ್ಲ ಸೇರಿಸಿ ಸೂರ್ಯವಂಶ, ಆಮೇಲೆ ಬೃಂದಾವನ, ದರ್ಶನ್ ಸರ್ದು ಬೃಂದಾವನ ಸಿನಿಮಾ ಇದೆಯಲ್ಲ, ಅದೆಲ್ಲನೂ ಆ ಮೊಕ್ಕನೆಲ್ಲ ಎಡಿಟ್ ಮಾಡಾಕ ಅದು ಓಕೆ, ಅವರೇನೋ ಮಾಡಿದ್ರು. ನಿಮ್ ಚಾಯ್ಸ್ ಹೇಳಿ. ಹಂಗಾದ್ರೆ ಬೃಂದಾವನ ಸಿನಿಮಾದಲ್ಲಿ ಇಬ್ರು ಒಪ್ಕೋತಾರೆ, ಹೀರೋ ದರ್ಶನ್ ಅವರು. ಸೊ ನೀವು ಇಬ್ರು ಒಪ್ಕೊಂತೀರಾ, ಇಲ್ಲಿ ಯಾರಾದ್ರೂ ಒಬ್ರನ್ನ ಸೆಲೆಕ್ಟ್ ಮಾಡ್ತೀರಾ ಅಂತ? ಏನ್ ಇಬ್ರು ಒಪ್ಕೊಳ್ಳಿ. ಯಾರು ಅಲ್ಲ, ಈಗ ನಿಮ್ಮ ಜೊತೆನೂ ಮಾತಾಡಿದ್ದೀನಿ ಸುಮಾರು. ನೀವು ಎಷ್ಟು ಸಲ ಫೋನ್ ಮಾಡಿದ್ದೀರ ನನಗೆ? ನಾನು ಮಾಡಿದ್ದೀನಿ. ಇದು ಜಾತ್ರೆಗಳಲ್ಲಿ ಈ ತೋಲು ಬೊಂಬೆ ಅದಕ್ಕೆಲ್ಲ ನಿಮ್ಮಿಬ್ರನ್ನ ಜೋಡಿ ಮಾಡ್ತಿದ್ದಾರೆ. ಕಾವ್ಯ ಮತ್ತೆ ನಿಮ್ಮನ್ನ ಗಿಲ್ಲಿ ಅವ್ರನ್ನ ಮಾಡ್ಬಿಟ್ಟು ಓಡಿಸ್ತಿದಾರಲ್ಲ ಈ ಜಾತ್ರೆಗಳಲ್ಲಿ. ಸೊ ಏನ್ ಅನ್ಸುತ್ತೆ ಅದನ್ನೆಲ್ಲ ನೋಡಿದಾಗ? ಅದು ನೋಡಿದೆ, ಸಖತ್ ಖುಷಿ ಆಯ್ತು. ಈಗ ಬಿಗ್ ಬಾಸ್ ನಾನು ಆಚೆಗೆ ಬಂದಾಗ್ಲೂ ಒಂದು ಅನ್ಕೊಂಡಿದ್ದೆ, ಬಿಡಪ್ಪ ಇವತ್ತು ವಾರ ಅಂದರೆ ಗೆದ್ದವನಿ ಆಚೆ ಬಂದೈತೆ, ಬಿಗ್ ಬಾಸ್ ಮುಗಿದು ಈಗ ತಾನೇ ಆಗೈತಲ್ಲ, ಒಂದು ವಾರ ಇರ್ತದೆ ಈ ಬಿಸಿ ಎಲ್ಲ, ಆಮೇಲೆ ಎಲ್ಲ ಮಾಮೂಲಿ ನಾರ್ಮಲ್ ಆಯ್ತದೆ, ನಾನು ಆರಾಮಾಗಿ ಇರ್ಬೋದು ಓಡಾಡ್ಕೊಂಡು ಅಂತ. ಅದು ಒಂದು ನೋಡಿ ಒಂದು 15-20 ದಿನ ಆದ್ರೂ ಎಲ್ಲರೂ ಒಂದು ಕಡೆ ಏನಾರು ಒಂದು ಆಯ್ತು ಇರ್ತದೆ. ಈಗ ನೀವು ಹೇಳಿದ್ರಲ್ಲ, ಓಡಿಸೋದು, ಎತ್ತುಗಳ ಮೇಲೆ ಕಟ್ಕೊಂಡು ಜಾತ್ರೆಲೆಲ್ಲ ಇದು ಮಾಡೋದು, ಗೊಂಬೆಗಳು ಕಟ್ಕೊಂಡು ಓಡಿಸೋದು ಅಂತ, ಅದು ನಿಜವೂ ಸಖತ್ ಖುಷಿ ಆಯ್ತದೆ. ಅಯ್ಯೋ ಇನ್ನೂ ಆಯ್ತಲ್ಲಪ್ಪ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡಿ.